ಅದು ಹೇಳಿ ಸ್ವಾಮಿ ಅಂದ್ರೆ ನಾವು ಮಾತಾಡಲ್ಲ ಕೇಳ್ರಿ ಅಂತ ಅಂದ್ರು. ಹಲೋ ಅಣ್ಣ. ಸ್ವಾಮಿ ಮತ್ತೆ ನಾನು ಈ ಕಡೆ ಇವರು ತಾಂಬೂಲ್ದಾರ್ ಮಾಡಿದ್ರು. ಏನೋ ತುಂಬಾ ಖುಷಿಯಾಗಿದ್ರಿ, ನಾನ್ ತೊಂದ್ರೆ ಮಾಡಿದ್ನ ಫೋನ್ ಮಾಡಿ. ಹಾ ಇಲ್ಲ ನಾವು ಇಲ್ಲಿ ಕುಂತಿದ್ದೀವಿ, ಈಗ ಬಂದ್ರೆ ಟೀ ಕುಡಿಯೋಣಂತ ಟೀ ಕೊಟ್ಟೆ, ಸಕ್ಕರೆ ಟೀಗೆ. ಅಲ್ಲ ಮಾತುಕತೆಯಲ್ಲಿ ಏನೋ ತೊಡಗಿದ್ರ, ತೊಂದ್ರೆ ಆಯ್ತಣ್ಣ? ಏನಿಲ್ಲ, ನೀವು ಅದನ್ನೇ ಎಳಿಬೇಕಿಲ್ಲ ನಮ್ಮ ನಾವು ಈಗ ಬಂದು. ಅದೇ ಅಣ್ಣ, ಫ್ಯಾಕ್ಟ್ರಿ ಒಳಗೆ ಈ ಕಾರೆ ಹಣ್ಣು ಮಾಡಿದ್ವಲ್ಲ ಫ್ಯಾಕ್ಟ್ರಿ ಒಳಗೆ. ಕಾರೇನ್ ಫ್ಯಾಕ್ಟ್ರಿ? ಕಾರೇನ್ ಫ್ಯಾಕ್ಟ್ರಿ ಅಲ್ಲ, ಕಾರೆ ಹಣ್ಣು ಗೊತ್ತಾಯ್ತು. ಈ ಕರೆಕಲ್ಲು ಆಮೇಲೆ ಇದು ಕಾಡೊಳಗೆ ಬಿಡ್ತಾವಲ್ಲ ಕಾರೆ ಹಣ್ಣು. ಕಾರೆ ಹಣ್ಣು ಅದೊಂದ್ 5 ಕೆಜಿ ತಗೊಂಬತ್ತೀರಾ? ಈ ಆಯ್ತು ಪೂಜೆ ಬಂತಲ್ಲ, ಅಲ್ಲ ಇದೇನ್ ನಾವು ಇದಕ್ಕೆ ಹೋಗಿ ಕೇಳ್ರಿ ನೋಡೋಣ, ಸಿಗ್ತಾವನ. ಯಾವ್ದಕ್ಕಣ? ಚಂದ್ರಶೆಟ್ಟಿ ಅಂಗಡಿ ಅಂತಾನ ಗುಂಪು. ಯಾವ ನಿಮ್ದು? ಯಾವೂರು? ಬೈಂದ್ರಳ್ಳಿ. ಇದು ತುಮಕೂರಾಗ ಚಂದ್ರಶೆಟ್ಟಿ ಅಂಗಡಿ ಅಂತ ಐತೆ. ಗುಂಜಿ ತರಕಾರಿ ಅಂತ ಕೇಳ್ರಿ, ಹೊಡೆ ಅಂಗಡಿ ಬರ್ತಾವ. ಏನ್ ಅಂಗಡಿ ಹೇಳ್ರಿ? ಚಂದ್ರಶೆಟ್ಟಿ. ಅದನ್ನೇ ಅವ್ರೇ ಕೊಟ್ಟಿ, ನರಸಿಂಹ ಫೋನ್ ಮಾಡ್ರಿ ಕಳಿಸ್ಕೊಡ್ತಾರೆ ಅಂತ. ಅವರು ಯಾರು ನಂಬರ್ ನಿಮ್ದೇ ಕೊಟ್ಟಿದ್ರು. ನಿಮ್ದು ಅಂಗಡಿ ಐತಂತಲ್ಲ? ನಮ್ದು ಅಂಗಡಿ ಇಲ್ಲ, ಅದು ಚಂದ್ರಶೆಟ್ಟಿ ಬೀಡಿ ಅಂಗಡಿ ಮಾಡೋದು ಅಂಗಡಿ. ಹೂ ಅಣ್ಣ, ನರಸಿಂಹ ಸಂತೋಷ. ಅಲ್ಲಣ್ಣ, ಅವರು ಯಾರು ನಂಜಪ್ಪ ಅಂತ ಅನ್ನೋರು ಕೊಟ್ರು, ನರಸಿಂಹರಾಜು ಅನ್ನೋರ್ಗೆ ಫೋನ್ ಮಾಡ್ರಿ. ನಮ್ಗೇನ್ ಗೊತ್ತಣ್ಣ, ಈ ಯುಗಾದಿ ಹಬ್ಬ ಬಂತಲ್ಲ, ಯುಗಾದಿ ಹಬ್ಬಕ್ಕೆ ಇಲ್ಲಿ ವರ್ಕರ್ಸ್ಗಳಿಗೆಲ್ಲ ತಾಂಬೂಲ ಕೊಡ್ಬೇಕಾಯ್ತು. ಕಾರೆ ಹಣ್ಣು ಇದು ಕಾರೆ ಹಣ್ಣು ಬೇಡ, ಯಾವಾಗ ಕೊಟ್ರ? ಯಾವ ಟೈಮಾಗ? ಕಾರಪ್ಪ ಬರ್ತಲ್ಲ, ಬಸವಪ್ಪ ಕಾರಪ್ಪ. ಆ ಟೈಮಾಗ ಯುಗಾದಿ ಟೈಮಾಗ ಬರೋದು ಕಾರಪ್ಪ ಟೈಮಾಗ. ಹ್ಞೂ ಅಣ್ಣ, ನಾನು ಯುಗಾದಿ ಹಬ್ಬಕ್ಕೆ ಈಗಲೇ ನಿಮ್ಮ ಹತ್ರ ಮೊದ್ಲೇ ಬುಕ್ ಮಾಡ್ತಾ ಇದ್ದೀನಿ. ನಮಗೂ ಯುಗಾದಿ ಹಬ್ಬಕ್ಕೆ ವರ್ಕರ್ಸ್ಗಳಿಗೆ ತಾಂಬೂಲ ಕೊಡ್ಬೇಕಲ್ಲ. ಹಣ್ಣು ಹಂಪ್ಲು ಎಲ್ಲ ಸೇಬ್ ಎಲ್ಲ ರೇಟ್ ಜಾಸ್ತಿ ಆಗಿರುತ್ತೆ ಅಣ್ಣ, ಅದಕ್ಕೇನೆ ಕಾರೆ ಹಣ್ಣು ತಗೊಂಬಿಡೋಣ. ಒಂದ್ 5 ಕೆಜಿ ಅಷ್ಟು ಬೇಕು. ಹಲೋ ಹಲೋ, ಮಾತಾಡೋಯ, ಮಾತಾಡೋ. ಅದೇ ಅಣ್ಣ, ಕಾರೆ ಹಣ್ಣು ಒಂದ್ 4ರಿಂದ 5 ಕೆಜಿ ಅಷ್ಟು ಬೇಕು. ಇದು ಕಾರೆ ಹಣ್ಣು ಬೆಳಿ ಹೋಗ್ಬಿಟ್ಟಾರ. ಇಲ್ಲ, ಇದು ಸ್ವಲ್ಪ ರಿಸರ್ಚ್ ಮಾಡ್ಬೇಕಾದ್ರೆ ಉರಿದೈತೆ ಅಷ್ಟೇ, ಉಷ್ಣ ಏನಾಗಿಲ್ಲ. ಉಷ್ಣ ಅಲ್ಲ ಸರ್, ಶಿಷ್ಣು ನಿಮಿರುವಿಕೆ. ಶಿಷ್ಣು ಅಂದ್ರೆ ಗೊತ್ತಾಗ್ಲಿಲ್ಲ ನಿಮ್ಗೆ? ಶಿಷ್ಣು ಯಾಕೆ? ನಿಮ್ಮ ಶಿಷ್ಣು ನಿಮಿರುವಿಕೆ ಆಗ್ಬೇಕು. ನನಗೆ ಇದು ಅದನ್ನು ನೋಡಿ. ಹಲೋ, ಏನ್ ಶರ್ಮ ಮಾಡಿದೀವಿ ನಾವು. ಅವನ್ನೆಲ್ಲ ಟಿಟಿ ಅಂತ ಫೋನ್ ಮಾಡಿರಂತ ನಾವು ತಿಳ್ಕೊಂಡ್ರಿ. ಇವತ್ತು ಆಲ್ ತುಪ್ಪ ವಿಷ್ಣು ಬೇಡ, ಉಷ್ಣಾನು ಬೇಡ ಸರ್ ನಮ್ಗೆ. ವಿಷ್ಣು ಅಂತ ತಿಳ್ಕೊಂಡಿದೀವಿ ನಾವು. ಸರ್ ಆಯ್ತು ಸರ್, ನಾವು ಉಚಿತವಾಗಿ ಮನೆಗೆ ನಾವು ಏನು ಬೇಡ, ಯಾರನ್ನ ನಮ್ಮನ್ನ ಮತ್ತೆ ಬಿಡ್ತಾರೆ. ಉಚಿತವಾಗಿ ಶಿಷ್ಣು ಕೊಡು ಅಂದ್ರೆ. ಅಲ್ಲ ಸರ್, ಶಿಷ್ಣು ಕೊಡು ಅಂದ್ಬೇಡ, ನಿಮ್ಮ ಶಿಷ್ಣು ನಿಮಿರುವಿಕೆ ಮಾಡ್ತೀವಿ. ಶಿಷ್ಣು ನಿಗಿರುವಿಕೆನು ಬೇಡ, ಯಾತ್ರದ್ದು ಬೇಡ. ನಮ್ಮನ್ನ ಕೂತಿಂದ ಅಲ್ಲಿ 1.5 ತಿಂಗಳು ಆಯ್ತು ಶಿಷ್ಣು ಬೇರೆ ಅಂತ ನೀನು. ಅಲ್ಲ ಸರ್, ನೀವು ದಯವಿಟ್ಟು ನಾವು ಹೇಳೋದ್ನ ಅರ್ಥ ಮಾಡ್ಕೊಳ್ಳಿ ಸರ್. ನಮ್ಗೇನು ಶಿಷ್ಣ ಕಟ್ಕೊಂಡು? ಅಲ್ಲ ಸರ್, ನಿಮ್ ಶಿಷ್ಣು ನಮ್ಗಲ್ಲ ಸರ್, ನಮ್ದ